ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತೀವ್ರಗೊಳಿಸಿದೆ. ಇದೀಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆರೋಪಿ ಚಿನ್ನಯ್ಯ ಸಹೋದರಿ ಬಂದಿರೋದು. ಪ್ರಕರಣದ ಫಂಡಿಂಗ್ ಬಗ್ಗೆ ಅಂದರೆ ಈಗ ಚಿನ್ನಯ್ಯನ ಪತ್ನಿಗೋ ಸಹೋದರಿಗೋ ಯಾರಾದರೂ ಹಣ ಹಾಕಿದರೆ ಅದು ಡಿಜಿಟಲ್ ಪೇಮೆಂಟ್ ಆಗಿದೆಯಾ, ಅಕೌಂಟ್ಗೆ ಯಾರಾದರೂ ದುಡ್ಡು ಹಾಕಿದ್ದಾರಾ, ಅಥವಾ ನಗದು ರೂಪದಲ್ಲಿ ಏನಾದರೂ ಕೊಟ್ಟುಬಿಟ್ಟಿದ್ದಾರಾ ಇವ್ರ ಕೈಗಳಿಗೆ, ಇದೇ ಥರ ಹೇಳಬೇಕು ಚಿನ್ನಯ್ಯ ಅಂತೇನಾದರೂ ಇದೆಯಾ ಅಥವಾ ಇಲ್ವಾ, ಅಥವಾ ಈ ಹಣದ ಮೂಲ, ಹಣ ಕೊಟ್ಟವರು ಯಾರು ಅಂಥೇಳಿ. ಚಿನ್ನಯ್ಯ ಒಂದು ಕಡೆ ಇವಾಗ ಜೈಲಲ್ಲಿರೋದು, ಇನ್ನೊಂದು ಕಡೆ ಅನೇಕನ ವಿಚಾರಣೆ ಕೂಡ ಒಳಪಡಿಸಲಾಗ್ತಾ ಇದೆ. ಇದರ ಮಧ್ಯದಲ್ಲಿ ಚಿನ್ನಯ್ಯನ ಸಹೋದರಿ ಬಂದಿರೋದು ಈ ವಿಚಾರಣೆಯನ್ನು ಫೇಸ್ ಮಾಡುವ ಸಲುವಾಗಿ. ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿರುವುದು ಆರೋಪಿ ಚಿನ್ನಯ್ಯನ ಪತ್ನಿ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಚಿನ್ನಯ್ಯನ ಪತ್ನಿ ಸಹೋದರಿಗೂ ಕೂಡ ಇದೀಗ ಎಸ್ಐಟಿ ಒಂದು ಕಡೆ ತನಿಖೆಯನ್ನು ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಅಲ್ಲಿ ಯಾರು ಓಡ್ತಿರೋದು ನನಗೆ ಗೊತ್ತಿಲ್ಲ ಅಲ್ಲಿ. ಸೊ ಆ ಮಹಿಳೆ ಯಾಕೆ ಅಲ್ಲಿ ಓಡ್ತಾ ಇದ್ರು ಅಂದರೆ, ಯಾರೇ ಆಗಲಿ ಮಾಧ್ಯಮದವರು ಆ ಥರ ಬೆನ್ನಟ್ಟಬಾರದು, ಆ ಥರ ಬೆನ್ನಟ್ಟು ತಪ್ಪಾಗುತ್ತೆ. ಅದು ಯಾರೇ ಇರಲಿ, ಅವರಾಗವ್ರು ಆ ಥರ ಓಡಿದ್ರೆ ಅಥವಾ ಏನಾದರೂ ಬೈಟ್ ಹೀಟ್ ಕೊಡಿ ಅಂತ ಮಾಧ್ಯಮದವರಾದರೂ ಕೇಳಿದಾಗ ಆ ಥರ ಓಡಿದ್ದ ನನಗೆ ಗೊತ್ತಿಲ್ಲ ಅದು. ಸೊ ಯಾರ್ಯಾರು ವಿಚಾರಣೆಗೆ ಹಾಜರಾಗಿದ್ದಾರೆ, ಇವನ್ನ ವಿಚಾರಣೆ ಕರೆಸಿರ್ತಕ್ಕಂಥ ಪರ್ಪಸ್ಸು ಬರೀ ಫಂಡಿಂಗ್ ಬಗ್ಗೆ ಮಾತ್ರನಾ, ಅಥವಾ ನೀವು ಶಾಮೀಲಾಗಿದ್ದೀರಾ, ನೀವು ಓಡಾಡ್ತಾ ಇದ್ದೀರಾ ಚಿನ್ನಯ್ಯನ ಜೊತೆಲಿ ಏನಾದರೂ ಕೇಳ್ತಾ ಇದ್ದಾರೆ, ಹೇಗೆ ಅಂತ? ರಮಕಾಂತ್, ಹೌದು. ಈಗ ವಿಡಿಯೋದಲ್ಲಿ ಯಾರು ಓಡ್ಕೊಂಡು ಹೋಗ್ತಾ ಇದ್ದಾರೋ ಅವರು ರತ್ನ ಅಂತ, ಚಿನ್ನಯ್ಯನ ಸಹೋದರಿ. ಬಹಳ ಪ್ರಮುಖವಾಗಿ ಇವರ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಇವರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು, ಆರೋಪಗಳನ್ನು ಕೂಡ ಇವರು ಮಾಡಿದರು. ಸೊ ಇವತ್ತು ಇವರು ವಿಚಾರಣೆಗೆ ಹಾಜರಾಗುವ ಸಂದರ್ಭ ನಾವು ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಇವತ್ತು ಎಸ್ಐಟಿಗೆ ಬರ್ತಾ ಇದ್ದೀರಿ ಅಂತ ಕೇಳಿದ ಸಂದರ್ಭನೇ ಅವರು ಆ ಥರ ಓಡ್ ಹೋಗಿದೆ. ಅಂದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಏಕಾಏಕಿ ಓಡೋದಕ್ಕೆ ಶುರು ಮಾಡಿದ್ದಾರೆ. ಮುಖವನ್ನು ಮುಚ್ಚಿ ಎಸ್ಐಟಿ ಕಚೇರಿಗೆ ಹೋಗಿದ್ದಾರೆ. ಇದಕ್ಕೂ ಮುನ್ನ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಕೂಡ ಎಸ್ಐಟಿ ಕಚೇರಿಗೆ ಬೆಳ್ಳಂಬೆಳಗ್ಗೆ ಅವರು ಆಗಮಿಸಿದ್ದಾರೆ. ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ಪ್ರಣವ್ ಮೋಹಂತಿ ಅವರು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಈ ವರದಿಯನ್ನು ರೆಡಿ ಮಾಡಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದ ಸಂದರ್ಭದಲ್ಲೇ ಈ ಆರೋಪಿಗಳನ್ನ, ಅಂದ್ರೆ ಈಗ ಯಾರ ಮೇಲೆಲ್ಲ ಆರೋಪ ಇದೆಯೋ, ಈಗ ಬುರುಡೆ ಗ್ಯಾಂಗ್ ಅಂತ ಯಾರೆಲ್ಲ ಆರೋಪಗಳನ್ನ ಹೊತ್ತಿದಾರೋ ಸೂತ್ರಧಾರಿಗಳು ಅಂತ, ಸೊ ಇವರನ್ನ ಅರೆಸ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧ ಕೂಡ ಒಂದು ಸಭೆ ನಡೆದಿದೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಪೂರಕ ದಾಖಲೆಗಳನ್ನ ಕಲೆ ಹಾಕಿ, ಅಂದ್ರೆ ಈ ವಾರದಲ್ಲಿ ಅರೆಸ್ಟ್ ಆಗುವಂತ ಸಂಭವಗಳು ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಒಂದಿಷ್ಟು ಜನರನ್ನ ಎಸ್ಐಟಿ ವಶಕ್ಕೆ ಪಡಿಬಹುದು ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳನ್ನ, ಹೇಳಿಕೆಗಳನ್ನ ಪಡೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ, ಅಂದ್ರೆ ಪ್ರಕರಣವನ್ನು ಬಿಗಿಗೊಳಿಸುವಂತ ನಿಟ್ಟಿನಲ್ಲಿ ಈ ಫಂಡಿಂಗ್ ಮ್ಯಾಟರ್ ಏನಿದೆ ಇದನ್ನ ಮತ್ತೆ ಈಗ ಒಂದು ಗಂಭೀರವಾಗಿ ತನಿಖೆ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ಈ ಹಿಂದೆ ಕೂಡ ವಿಚಾರಣೆಯನ್ನ ಮಾಡಿದ ಸಂದರ್ಭ ಸುಮಾರು 3 ಲಕ್ಷ ಹಣ ಚಿನ್ನಯ್ಯನ ಕುಟುಂಬಕ್ಕೆ ಸಂದಾಯಿತವಾಗಿದೆ ಅನ್ನುವಂಥ ಮಾಹಿತಿ ಎಸ್ಐಟಿಗೆ ಲಭ್ಯವಾಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತ ಟ್ರಾನ್ಸಾಕ್ಷನ್ಗಳು, ಅದಕ್ಕೆ ಯಾವುದೇ ರೀತಿಯ ಮಾಹಿತಿಗಳು ಇರಲಿಲ್ಲ. ಎಲ್ಲವೂ ಕೂಡ ಇನ್ ಹ್ಯಾಂಡ್ ಆಗಿದೆ ಅನ್ನುವಂಥ ಮಾಹಿತಿ ಇತ್ತು. ಇದಾದ ಬಳಿಕ ಗಿರೀಶ್ ಮಟ್ಟಣ್ಣನವರವರ ಪತ್ನಿಯ ಖಾತೆಯಿಂದ ಚಿನ್ನಯ್ಯನ ಮಗಳಿಗೆ ಒಂದಿಷ್ಟು ಹಣ, ಅಂದ್ರೆ 4,000 ರೂಪಾಯಿ ಹಣ ಏನೋ ಟ್ರಾನ್ಸ್ಫರ್ ಆಗಿತ್ತು. ಹಾಗಾಗಿ ಈಗ ಮತ್ತೆ ಈ ಫಂಡಿಂಗ್ ರಹಸ್ಯವನ್ನ ಕೆದಕೋದಕ್ಕೆ ಎಸ್ಐಟಿ ಮುಂದಾಗಿದೆ. ಸೊ ಇವತ್ತು ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರ ಹೇಳಿಕೆಗಳನ್ನ ಪಡಿತಾ ಇದ್ದಾರೆ. ಇದರ ಜೊತೆಗೆ ರತ್ನ ಏನ್ ಸಹೋದರಿ ಇದ್ದಾರೆ, ಇವರನ್ನ ಕೂಡ ಈಗ ಮತ್ತೆ ವಿಚಾರಣೆ ಕರೆದಿರುವಂತದ್ದು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮತ್ತೆ ಚಿನ್ನಯ್ಯನ ಸಹೋದರ ತಾನಾಸಿ ಆಗಿರ್ಬೋದು, ಕುಟುಂಬಸ್ಥರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಏನಾದರೂ ಬಂಧಿಸುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇಲ್ಲಿ ಬಹಳ ದಟ್ಟವಾಗ್ತಾ ಇದೆ. ಈ ನಡುವೆ ಆರೋಪ ಹೊತ್ತಂತವರು ಕೂಡ ಎಸ್ಐಟಿಗೆ ನಿರಂತರವಾಗಿ ಭೇಟಿ ನೀಡ್ತಾ ಇದ್ದಾರೆ. ಜಯಂತಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರು ಕೂಡ ಕಳೆದ ಶನಿವಾರ ಎಸ್ಐಟಿ ಕಚೇರಿಗೆ ಹೋಗಿದ್ರು ಮತ್ತು ಅವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂದರ್ಭ ನಾವು ಯಾವುದಕ್ಕೂ ರೆಡಿ ಇದೀವಿ ಅನ್ನುವಂಥ ರೀತಿಯ ವಿಶ್ವಾಸಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ವಾರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ದೊಡ್ಡ ಮಹತ್ವದ ಬೆಳವಣಿಗೆ ನಡೀಲಿಕ್ಕಿದೆ. ರಮಾಕಾಂತ್, ಥ್ಯಾಂಕ್ ಯು ಆದಿತ್ಯ.